On behalf of the Congress Party in Karnataka, I welcome Pilot Ji. The Congress Party in the national level has taken a very great initiative. It is not the voice of the people. Congress Party has given a constitution right. ಸಂವಿಧಾನದ ಮುಖಾಂತರ ಆರ್ಟಿಕಲ್ 21 ನಲ್ಲಿ ಈ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಕೊಟ್ಟಿದ್ದಾರೆ. ನಿಮ್ಮ ಉದಾಹರಣೆಗೆ ನೀವು ಕನಕಪುರಕ್ಕೆ ಹೋಗಿ, ಈ ನರೇಗಾ ಯೋಜನೆ ಇಡೀ ಭಾರತದಲ್ಲಿ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನರೇಗಾವನ್ನ ಪ್ರಯೋಗ ಮಾಡಿದಂತ ಒಂದು ತಾಲೂಕು. ಇಲ್ಲೇನೋ ಬಹಳ ದೊಡ್ಡ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಟೀಮು, ಬಿಜೆಪಿ ಟೀಮು ತನಿಖೆ ಮಾಡಿದ್ರು. 16 ಡೆಲಿಗೇಷನ್ಸ್ ಬಂತು. ಒಂದು ತಾಲೂಕಲ್ಲಿ ಸುಮಾರು 250-300 ಕೋಟಿ ರೂಪಾಯಿಯಷ್ಟು ಉದ್ಯೋಗ ಖಾತ್ರಿ ಯೋಜನೆಯನ್ನ ಖರ್ಚು ಮಾಡಿದ್ದೇವೆ. ಸುಮಾರು 50,000ಕ್ಕೂ ಹೆಚ್ಚು ದನ ಕೊಟ್ಟಿದ್ದೇವೆ. ಜಮೀನುಗಳನ್ನ ಮಟ್ಟ ಮಾಡ್ಕೊಂಡಿದ್ದೇವೆ. ಕೃಷಿ ಹೊಂಡಗಳನ್ನ ಕಟ್ಟಿದ್ದೇವೆ. ಶಾಲಾ ಕಟ್ಟಡ, 106 ಚೆಕ್ ಡ್ಯಾಮ್ಗಳು, ಅಲ್ಲಿ ಕಟ್ಟಿರುವಂತ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಅವರೇ ಆಶ್ಚರ್ಯ ಪಟ್ಬಿಟ್ಟು ಇಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಕೊನೆಗೆ ನನಗೆಲ್ಲ ಕರೆದು ಅವಾರ್ಡ್ ಕೊಡಬೇಕಾಗ್ತದೆ ಅಂತ ಹೇಳಿ ಕೊನೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಕರೆಸಿ ದೆಹಲಿಯಲ್ಲಿ ದಿ ಬೆಸ್ಟ್ ತಾಲೂಕ್ ಆಫ್ ನರೇಗಾ ಅಂತ ಹೇಳಿ ಕೊಟ್ಟಿದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಂದು ಪಂಚಾಯತಿಲಿ ಈ ನರೇಗಾ ಯೋಜನೆಯಲ್ಲಿ ನಮ್ಮ ಸಂವಿಧಾನ ಹಕ್ಕು. ಈಗ ನನಗೆ ಕೂಲಿ ಬೇಕು ಅನ್ನೋದಾದ್ರೆ ಆ ಊರಿನ ಪಂಚಾಯತಿಯವರೆಲ್ಲ ಸೇರಿ ಕೂತ್ಕೊಂಡು ಮಾತಾಡಿ ಅವರೇ ಪ್ಲಾನ್ ಮಾಡಿ ಯಾರ್ಯಾರು ಕೂಲಿಗಾರರು ಇದ್ದಾರೆ ಅಂತೇಳಿ ಪಟ್ಟಿ ಮಾಡಿ ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತ ಅವರೇ ತೆಗೆದುಕೊಂಡು ಈ ಕೆಲಸವನ್ನ ಆ ಊರಿನಲ್ಲಿ ಮಾಡ್ತಾ ಇದ್ರು. ಪ್ರತಿದಿನನೂ ಹೆಣ್ಣೂರು ಮಾಡ್ತಾ ಇದ್ರು. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದಕ್ಕೊಂದು 75%, 25% ಇತ್ತು. ಮಿಕ್ಕಿದ್ದು 10% ರಾಜ್ಯ ಸರ್ಕಾರ 90% ಕೇಂದ್ರ ಸರ್ಕಾರ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಂತ ಕೊಡಬೇಕಾದಂತ ಕೂಲಿ ಹಣನೆ ಕೂಡ ಇವತ್ತು ಕೊಡ್ತಿರ್ಲಿಲ್ಲ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿ ಸ್ವರೂಪ ತೆಗೆದಿದ್ದಾರೆ. 60-40 ಸ್ಕೀಮ್ ಏನ್ ಮಾಡಿದ್ದಾರೆ, ಇದ್ರ ಒಂದು ಅರ್ಥ ಟು ಕಿಲ್ ದಿಸ್ ಪ್ರೋಗ್ರಾಮ್. ಈ ಕಾರ್ಯಕ್ರಮವನ್ನ ಕೊಲೆ ಮಾಡಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇರುವಂತಹ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮವನ್ನ ಕೊಲೆ ಮಾಡಲಿಕ್ಕೆ ಈ ಒಂದು ಹೊಸ ಬಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದು ಇಡೀ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಎಲ್ಲ ಪ್ರತಿನಿಧಿಗಳಿಗೆ ಇದು ಶಾಕಿಂಗ್. ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದಂತ ಪಂಚಾಯತಿ ಮೆಂಬರ್ಗಳಿಗೆ, ಅಧಿಕಾರಿಗಳಿಗೆ, ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಿಗೆ, ಯಾರೋ ಫೋನ್ ಮಾತಾಡ್ತಾರೆ ಸರ್, ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಫೋನ್ ಮಾತಾಡ್ತಾರೆ, ಎದ್ದೋಗಿದ್ದೀನಿ. ಸೊ ಇಲ್ಲಿ ಏನು ನಾವೊಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಇಲ್ಲಿ ಏನು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ, ಇಡೀ ರಾಜ್ಯದ ಜನತೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ಬೇರೆ ರಾಜ್ಯಗಳಲ್ಲಿ ಎಲ್ಲ ಶಾಕಿಂಗ್. ಇದು ಎಷ್ಟು ಜನ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ನೇರವಾಗಿ ಅಕೌಂಟ್ ಹೋಗ್ತಾ ಇತ್ತು. ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು ಅವ್ರಿಗೆ ಕುರಿತು ಸಿಗ್ತಾ ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇತ್ತು. ನಾನು ಬೇರೆ ನೀವೆಲ್ಲೂ ನೋಡ್ಬೇಕಾಗಿಲ್ಲ, ನನ್ನ ತಾಲೂಕೆ ಸಾಕು. ನೀವು ಹೋಗಿ ಪರಿಶೀಲನೆ ಮಾಡ್ಬಿಟ್ಟು ಏನೇನು ಮಾಡಿದೀವಿ ಅನ್ನೋದನ್ನ ನೀವು ನೋಡ್ಬೇಕು. ಯಾವ ರೀತಿ ಕಟ್ಟಿದ್ದೀವಿ, ಏನು ಎಷ್ಟು ಅಭಿವೃದ್ಧಿ ಆಗಿದೆ, ಯಾವ ರೀತಿ ಆಗಿದೆ, ಏನೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಹಿಂದೆ ಬಳ್ಳಾರಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದಾಗ
ನನಗೆಲ್ಲೋ ಒಂದು ಜಾಗದಲ್ಲಿ ಒಂದಷ್ಟು ಹೆಣ್ಮಕ್ಳು ಅಥವಾ ತೊಡಕುಗಳನ್ನ ಹೇಳಿದ್ರು. CP ಜೋಶಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ನಾನು ಹೋಗಿ ಸೋನಿಯಾ ಗಾಂಧಿಗೆ ಹೇಳಿದೆ ಈ ತರ ಇದೆ ಅಂತ. ಸೊ ಬೇರೆ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಬೇರೆಯವ್ರಿಗೂ ನಾಚಿಕೆ ಪಡ್ಕೊಡ್ತಾರೆ ಅಂತ ಹೇಳಿ. ಸೊ ಅವತ್ತು ಅವ್ರು ಕರೆದು CP ಜೋಶಿ ಹತ್ರ ಕಳಿಸಿ ಇಲ್ಲಿ ನೋಡಿ ಪರಿಶೀಲನೆ ಮಾಡಿ ನೋಡು ಅಂತ ಹೇಳಿದ್ರು. ಆಮೇಲೆ ತನ್ನ ಸ್ವಂತ ಜಮೀನಲ್ಲೇ ಈ ನರೇಗಾ ಯೋಜನೆಯಲ್ಲಿ ಸ್ವಂತ ಜಮೀನಲ್ಲಿ ಅವನು ಕೆಲಸ ಮಾಡಿಕೊಂಡ್ರೆ, ಅವನ ಸ್ವಂತ ಆಶ್ರಯ ಮನೆ ಕಟ್ಕೊಂಡ್ರೆ, ಅವನು ದಲಿತ ಕೋಟೆಗೆ ಕಟ್ಕೊಂಡ್ರೆ, ಅವನದೇ ಆದಂತಹ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಕೂಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಐತಿಹಾಸಿಕವಾದಂತ ಯೋಜನೆ ಇದು. Apparently, when I come and met Madam and shared about the problems within this state, that I CP Joshi was there as the rural development minister. I gave a proposal to Madam, and Madam she referred to it. You can have a work done in your own farmland, leveling the farmland, doing agriculture, building your own houses, in anything added, and money was being given to the wages was being given to post people. That is the strength. ಅದು ಆ ಶಕ್ತಿಯನ್ನ ಇವತ್ತು ಈ ಒಂದು ಸಂವಿಧಾನದ ಹಕ್ಕಿನಲ್ಲಿ ನಿನ್ನ ಜಮೀನಲ್ಲೂ ಕೆಲಸ, ಬೇರೆಯವ್ರ ಜಮೀನಿಗೂ ಕೆಲಸ ಮಾಡಿದ್ರೆ ಅವಮಾನ ಆಗ್ತದೆ ಅಂತ ಹೇಳಿ ನಿನ್ನ ಜಮೀನಲ್ಲೇ ನೀನು ಕೆಲಸ ಮಾಡೋದಕ್ಕೆ ಕೂಲಿ ಕೊಡುವಂತ ಒಂದು ಯೋಜನೆ ಇದು. ಇವತ್ತು ಎಲ್ಲ ನಮ್ಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಶಾಕ್ ಆಗಿದ್ದಾರೆ. ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರಕ್ಕೆ ನಾಳೆ ದೆಹಲಿಯಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಒಂದು ದೊಡ್ಡ ವ್ಯಾಖ್ಯಾನ ನಡೀತೀವಿ, ಚರ್ಚೆ ಮಾಡ್ತೀವಿ. ಇದು ರಾಷ್ಟ್ರದ ಇಡೀ ವರ್ಲ್ಡ್ ನೋಡ್ತಾ ಇದ್ವಿ ಇಂಥ ಕಾರ್ಯಕ್ರಮ. ಅಂಥದ್ರಲ್ಲಿ ಇವತ್ತು ನಾವು ಇದೊಂದು ದೊಡ್ಡ ಮಟ್ಟದಲ್ಲಿ ಇದೊಂದು ಆಂದೋಲನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. 90-10 ಇದರಿಂದ 60-40 ಅಂತ ಅಂದ್ರೆ ಯಾವ ರಾಜ್ಯದವರು ಕೂಡ ಇದನ್ನ ಹಣ ಕೊಡಕ್ಕಾಗಲ್ಲ. ಈ ಕಾರ್ಯಕ್ರಮ ಹೋಯ್ತು. ಇದನ್ನ ಸಮಾಧಿ ಮಾಡಿದ್ರು, ಕೊಲೆ ಮಾಡಿದ್ರು,